ಹೆಸರು ಬಿ ವಿ ಶ್ರೀನಿವಾಸ ಮೂರ್ತಿ ಅಂತ. ನಮ್ಮ ಅಪ್ಪನ ಹೆಸರು ಎನ್ ವೆಂಕಟರಮಣಪ್ಪ ಅಂತ. ನಮ್ಮದು ಆದಾನಗಾರಹಳ್ಳಿ, ಅರೂರಂಚೆ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಮ್ಮ ಪೆರೇಸಿಂದರ್ ಕ್ರಾಸಲ್ಲಿ ಹೆಲ್ತ್ ಮಾಡಿದ್ದರು, ಸ್ವಾತಿ ಲಾಡ್ಜಲ್ಲಿ. ನಮ್ಮನ್ನ ಕರ್ಕೊಂಡು ಬಂದರು. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಊಟ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಕೊಟ್ಟು ನಮಗೆ ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ನಮಗೆ ಆಪ್ರೇಷನ್ ಆದಾಗ ನೋವು ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ಬಂದರು. ನಮಗೆ ಪ್ರದೀಪ್ ಎಷ್ಟೆಷ್ಟು ಎಲ್ಲೆಲ್ಲೋ ನೋಡಿಸ್ದೆ ನಮಗೆ ಆಗಲಿಲ್ಲ. ನಮ್ಮ ಪ್ರದೀಪ್ ಸರ್ ನಮ್ಗೆ ಕರ್ಕೊಂಡೋಗಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ನಮಗೆ ಇಂಥ MLA ಸಿಗಬೇಕಾದ್ರೆ ಒಳ್ಳೆ ಇದಿರಬೇಕು, ನಮ್ಮ ಅನುಭವ ಇರಬೇಕು. ಇದ್ದಿದ್ರೆ ಆಗಲ್ಲ ನಮಗೆ. ಏನು ಹೇಳಿದ್ರು ನಾವು ಬೇಡ ಅಂತ ಹೇಳಿದ್ರು ಹೋಗಿ ನಾನು ಟ್ರೀಟ್ಮೆಂಟ್ ತಗೊಂಡು ಬಂದೆ. ಚೆನ್ನಾಗಿ ನೋಡಿದ್ರು ಅವರು. ತಿರುಗಿ 15 ದಿವಸ ನಮಗೆ ಇದ್ದೆ ಅಲ್ಲೇ. 15 ದಿವಸದಿಂದ ನಾನು ಅಲ್ಲೇ ಇದ್ದೆ. ಹಾಗಾಗಿ ಆರಾಮಾಗಿ ನೋಡಿಕೊಂಡು ಆಪ್ರೇಷನ್ ಆದ 3 ದಿವಸಕ್ಕೆ ನಮ್ಮನ್ನ ಊರಿಗೆ ಕರ್ಕೊಂಬಂದುಬಿಟ್ರು. ನಮ್ಮೂರಿಗೆ ದಾದಾನಗರಹಳ್ಳಿಗೆ. ನಾವು ಆರಾಮಾಗಿ ಇದ್ದೀನಿ ಇವಾಗ, ಪರವಾಗಿಲ್ಲ. ನನಗೆ ಒಳ್ಳೆ ಟ್ಯಾಬ್ಲೆಟು, ಒಳ್ಳೆ ಮಾತ್ರೆ, ಒಳ್ಳೆ ಚೆನ್ನಾಗಿ ನೋಡ್ತಾರೆ. 4-5 ಸರ್ತಿ ನಮಗೆ ಅಷ್ಟು ನರ್ಸ್ಗಳು, ಡಾಕ್ಟ್ರುಗಳು ಬಂದು ಚೆಕಪ್ ಮಾಡ್ತಾಯಿದ್ರು. ನಮಗೆ ಎಲ್ಲ ಎಷ್ಟಿದೋ ಎಲ್ಲ ನಮಗೆ ಪರೀಕ್ಷೆ ಎಲ್ಲ ಚೆನ್ನಾಗಿ ಮಾಡಿದ್ರು. ನಮಗೆ ಹಾಗೂ ಫೈಲ್ಸ್ ಇದೆ ನಮ್ಮ ಹತ್ರ, ನಮ್ಮ ಹತ್ರ. ಆ ಫೈಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿ 15 ದಿವಸನೂ ಎಲ್ಲ ಚೆಕಪ್ ಮಾಡಿದ್ರು ನಮಗೆ. ಅದೇ ಚೆಕಪ್ಗಳು ಗೊತ್ತಿಲ್ಲ, ಅವೆಲ್ಲ ಬಿಲ್ಲು ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಓದ್ಕೊಂಡಿಲ್ಲ, ಕಮ್ಮಿ ಓದ್ಕೊಂಡಿರೋದು. ಚೆನ್ನಾಗಿ ನೋಡಿಕೊಂಡ್ರು. ಅಂತೂ ಇಂಥ ಸ್ಕೀಮ್ ಸಿಗಬೇಕಾದ್ರೆ ನಮ್ಗೆ ಅದೃಷ್ಟ ಅಂತ. ಎಲ್ಲೆಲ್ಲೋ ನೋಡಿದೆ, 1 ಲಕ್ಷ 2 ಲಕ್ಷಕ್ಕೆ ಖರ್ಚು ಅಂತ ಹೇಳೋದು. ದಾವನಹಳ್ಳಿಯಲ್ಲಿ ಫೈಲ್ಸ್ ಆಪ್ರೇಷನ್ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ಜಾಸ್ತಿ ಹೇಳಿದ್ರು, ನಮ್ಮ ಕೈಯಲ್ಲಿ ಆಗಲಿಲ್ಲ. ಹಿಂಗೆ ಕಾಲ ಕಳ್ಕೊಂಡಿದ್ದೆ. ದೇವ್ರು ಯಾವಾಗ ಬರ್ತಾರೇನೋ ಆತಾರೆ ಅಂತ ಏನೋ ಅವಕಾಶ ಸಿಕ್ತು, ನಾನು ಮಾಡಿಸ್ಕೊಂಬಂದೆ. ಪರವಾಗಿಲ್ಲ. ಇವಾಗ ಸ್ವಲ್ಪ ನೋವಿದೆ ಇದ್ದರೂ ಪರವಾಗಿಲ್ಲ. ಅವರೇ ಹೇಳಿದರು 1-2 ತಿಂಗಳು ನೀವು ಹುಷಾರಾಗಿರಬೇಕು, ನೋಡ್ಕೋಬೇಕು ಅಂತ. ಪರವಾಗಿಲ್ಲ ಇವಾಗ. ಊಟ ಒಳ್ಳೆ ಊಟ, ಅಂಥ ಊಟ ಮನೆಯಲ್ಲಿ ಸಿಗೋಲ್ಲ ನಮಗೆ. ಅಂಥ ಊಟ ನಮ್ಮ ಮನೆಯಲ್ಲಿ ಸಿಗೋಲ್ಲ. ಬೆಳಗ್ಗೆ 7-8 ಗಂಟೆಗೆ ಟಿಫನ್ನು, 1 ಇಡ್ಲಿ, 1 ಸತ ಅದು ಇದು ರೈಸ್ಗಳೆಲ್ಲ ಕೊಡ್ತಾಯಿದ್ರು ನಮಗೆ. ತಿರುಗಿ ಮಧ್ಯಾಹ್ನ 12:30, 1:00 ಒಳಗೆ ಒಳ್ಳೆ ಊಟ ಕೊಡ್ತಾಯಿದ್ರು. ಸಾಂಬಾರು, ಮುದ್ದೆ ಚೆನ್ನಾಗಿರ್ತಾಯಿತ್ತು. ಒಳ್ಳೆ ಇದು ರಾಗಿ ಮುದ್ದೆ, ಅನ್ನ ಕೊಡ್ತಾಯಿದ್ರು. ತಿರುಗಿ ರಾತ್ರಿ 7-8 ಒಳಗೆ ಊಟ ಕೊಡ್ತಾಯಿದ್ರು ನಮಗೆ. ಚೆನ್ನಾಗಿ ಒಳ್ಳೆ ಅಂಥ ಬೇಕಾದರೆ ಇದು ಅನುಭವ ಇದ್ದಿರಬೇಕು ನಮಗೆ. ನಮ್ಮ ದೇವರು ಒಳ್ಳೇದು ಮಾಡಿದಾಗ ನಮಗಾಗಿದೆ. ಸಪ್ತಗಿರಿ ಹಾಸ್ಪಿಟ್ಲು ಅಂತ ಒಳ್ಳೆ ಇದು ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಕೊಟ್ಟರು. ನರ್ಸ್ಗಳು ಅಷ್ಟೇ, ಡಾಕ್ಟ್ರುಗಳು ಅಷ್ಟೇ ನಮ್ಮನ್ನ ದೇವರಾಗಿ ನೋಡ್ಕೊಂಡ್ರು ನಮಗೆ. ನಮ್ಮ ಪ್ರದೀಪ್ ಸಾರು, ಜೋಳದ ಕಿಟ್ಟಪ್ಪ, 2 ಗಾಡಿ ಬಂದಿತ್ತು. 2 ಗಾಡಿಯಲ್ಲಿ ನಾವು ಹೋಗಿದ್ವಿ. ನಮ್ಮ ಜೊತೆಯಲ್ಲಿ ಹೋಗೋರೆಲ್ಲ ಒಂದೊಂದು ಕಡೆ ಇದ್ದರೆ ನಾವು ಹೋಗಿ ನೋಡ್ಕೊಂಡು ಬರ್ತಾಯಿದ್ದೆ. ದೇಗರಹಳ್ಳಿಯಲ್ಲಿ ಒಬ್ಬರು, ಇಲ್ಲಿ ದೊಡ್ಡನಾಗಿಯಲ್ಲಿ, ಪೆರೇಸಿಂದ್ರ, ಹಳ್ಳಿಗಳಲ್ಲಿ ನಮ್ಮ ಎಲ್ಲ ಬಂದಿದ್ದರು. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನಮಗೆ ಎಲ್ರಿಗೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಎಲ್ರಿಗೂ ಕೊಟ್ಬಿಟ್ರು. ಒಬ್ಬರಿಗೆ ಅಂತಲ್ಲ, ಎಲ್ರಿಗೂ ಕೊಟ್ಟರು. ಅವ್ರು ಜೋಳ ಕಿಟ್ಟಪ್ಪ ಬಂದು 1 ದಿವಸ ಬಂದು ನಮ್ಮೆಲ್ಲ ನೋಡಿಕೊಂಡು ಅದು ಹಣ್ಣು ಹಂಪಲೆಲ್ಲ ಕೊಟ್ಟು ನಮ್ಮನ್ನು ನೋಡ್ಕೊಂಡು ಬಂದರು. ನಮಗೆ ಇದರಲ್ಲಿ ಪಾಪ ಅವ್ರು ಬರೋಕ್ಕಾಗಲ್ಲ. 1 ದಿವಸ ಇದರಲ್ಲಿ ಫೋನಲ್ಲಿ ಮಾತಾಡಿದೆ. ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ಚೆನ್ನಾಗಿ ನೋಡ್ಕೊಂಡ್ರಪ್ಪ, ಊಟ ಆಗೋದಿಲ್ಲ ಅಂತ ಕೇಳಿದ್ರು. ಎಲ್ಲವೂ ಚೆನ್ನಾಗಿ ನೋಡ್ಕೊಂಡ್ರು ಸರ್ ಅಂತ ಹೇಳಿದೆ. ಅಂಥ MLA ನಮ್ಗೆ ಸಿಗಬೇಕಾದ್ರೆ ನಮ್ದು ಅದೃಷ್ಟ. ನಮಗೆ ಅದೃಷ್ಟ ಅಂತ ಅನ್ಬೋದು. ನಮ್ಮ ಇದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂತ ಸಿಗಬೇಕಾದ್ರೆ ದೊಡ್ಡ ಬಡವರಿಗೆ, ನಮಗೆ ಬಡವ್ರಿಗೆ ಒಳ್ಳೇದು ಮಾಡ್ತಾಯಿದ್ದಾರೆ. ದೊಡ್ಡವರು ಅವ್ರಿಗೇನು ಗೊತ್ತಿಲ್ಲ ಅದು. ನಮಗಂತೂ ಬಡವರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಬಿಟ್ಟು ನಮಗೆ ಎಷ್ಟೋ ಇದು ನಮಗೆ ಇಂಥ MLA ಸಿಗಬೇಕಾದ್ರೆ ಪೂರ್ವಜನ ಪುಣ್ಯ ನಮಗೆ ಕಳಿಸ್ತದೆ ಅನಿಸ್ತದೆ. ನಮ್ಮ ಪೆರೇಸಿಂದರ ಕ್ರಾಸ್ನ ಸ್ವಾತಿ ಲಾಡ್ಜ್ನಲ್ಲಿ ನಮಗೆ ಕ್ಯಾಂಪ್ ಮಾಡಿದರು. ಪ್ರದೀಪ್ ಸಾರು ನಮಗೆ ಒಳ್ಳೆ ಇದು ಮಾಡಿದರು. ಚೆನ್ನಾಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ನಮಗೆ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು. ನನಗೆ ಫೈಲ್ಸ್ ಇತ್ತು, ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸುಮಾರು ಎಲ್ಲೆಲ್ಲೋ ತೋರಿಸಿ, ಚಿಕ್ಕಬಳ್ಳಾಪುರ, ಬೆಂಗಳೂರು ಎಲ್ಲೆಲ್ಲೋ ತೋರಿಸಿದೆ. ನನಗೆ ಸ್ವಲ್ಪ ಇದಾಗಲಿಲ್ಲ. ದುಡ್ಡು ಜಾಸ್ತಿ ಆಗಿ ಕೇಳಿದ್ರು. ಸ್ವಲ್ಪ ಅದಕ್ಕೋಸ್ಕರ ನಾನು 2-3 ಲಕ್ಷ ಕೇಳಿದ್ರು. ಅದಕ್ಕೋಸ್ಕರ ನಮಗೆ ಆಗಲ್ಲ, ಬಡವರು ನಾವು ಜಾಸ್ತಿ. ಅದಕ್ಕೋಸ್ಕರ ನಮಗೆ ಒಂದು ಕ್ಯಾಂಪು ಹಾಕಿದ್ರು. ಆ ಕ್ಯಾಂಪಿಂದ ನಾನು ಹೋಗಿ ನಮಗೆ ಒಳ್ಳೆಯದು ಟ್ರೀಟ್ಮೆಂಟ್ ಕೊಟ್ಟು ನಮಗೆಲ್ಲ ಫೈಲ್ಸ್ರಲ್ಲಿ ಚೆಕಪ್ಗಳು ಒಂದು 15 ದಿವಸ ಡೈಲಿ 2-3-4 ಚೆಕಪ್ ಮಾಡಿ ನಮಗೆ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನ ಕಳಿಸಿದ್ರು. ನಮಗೆ ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ಕರ್ಕೊಂಡೋಗಿದ್ದು, ಕರ್ಕೊಂಬಂದಿದ್ದು. ನಮ್ಮೂರಿಂದ ಶ್ರೀಧರಪ್ಪ ಅಂತ, ಪ್ರದೀಪ್ ಸಾರು, DVR ರಾಜಣ್ಣ ಅಂತ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಡೈಲಿ ಬಂದು ಅಲ್ಲಿ ನೋಡ್ತಾಯಿದ್ರು ಬೆಂಗಳೂರಲ್ಲಿ. ಆವಾಗ ಜೋಳದ ಕಿಟ್ಟಪ್ಪ ಅವರೂ ಬಂದು ಪತ್ತದ್ದು ನೋಡ್ಕೊತಾಯಿದ್ರು ನಮ್ಮನ್ನು. ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕಾದ್ರೆ ನಮ್ಮ ಅದೃಷ್ಟ ಇರಬೇಕು ಅಂತ ನಾವು ಬಯಸ್ತೀವಿ. ಇದರಿಂದ ಎಲ್ಲ ನಾವು ಬಯಸ್ತೀವಿ. ನಾವು ಒಬ್ಬರೇ ಅಲ್ಲ, ಜಾಸ್ತಿ ಹೋಗಿದ್ದೆವು. ಅವ್ರನ್ನೂ ಚೆನ್ನಾಗಿ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. 2 ಬಸ್ಗಳು ಹೋಗಿದ್ವು. 2 ಬಸ್ನವ್ರು ಊಟ ಎಲ್ಲ ನೋಡ್ಕೊಂಡು 3 ಸರ್ತಿ ಊಟ ಹಾಕ್ತಾಯಿದ್ರು ನಮಗೆ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲನೂ ನಮಗೆ
ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು. ಇವರು ಡೈಲಿ 2 ದಿನ 3 ದಿವಸ ಬಂದು ನಮ್ಮನ್ನು ನೋಡಿಕೊಂಡು ನೀ ಹೆಂಗಿದೆಯಪ್ಪ, ಏನಪ್ಪ ಚೆನ್ನಾಗಿದೆಯಾ, ಹೆಂಗಿದೆಯಾ ಅಂತ ಕೇಳ್ತಾಯಿದ್ರು. ನಮ್ಗೆ ಚೆನ್ನಾಗೈತೆ ನೋಡ್ತಾ ಇದ್ದಾರಪ್ಪ ಅಂತ ಹೇಳಿದೆ. ಆವಾಗ ಆಪ್ರೇಷನ್ ಆದ ದಿವಸ ಅವರೂ ಫೋನ್ ಮಾಡಿ ನಮಗೂ ತಿರುಗಿ ಬಂದು ನೋಡಿಕೊಂಡು ಹೋದ್ರೆ. ನಮಗೆ ಇಂಥ ಟ್ರೀಟ್ಮೆಂಟ್ ಎಲ್ಲಿ ಸಿಗೋಲ್ಲ ನಮಗೆ, ಚೆನ್ನಾಗಿ ನೋಡ್ಕೊಂಡು ಇಂಥ MLA ಸಿಗಬೇಕಾದ್ರೆ ನಮ್ಮ ಅದೃಷ್ಟ ಇರಬೇಕು ನಮಗೆ ಅಂತ ನಾನು ಬಯಸ್ತೀನಿ, ಇದು ಹೇಳೋದಕ್ಕೆ ಬಯಸ್ತೀನಿ ನಾನು.